ಮನುಷ್ಯರಾದಂಥವರನ್ನ ಸಹಜವಾಗಿ ಇದು ತಲ್ಲಣಗೊಳಿಸುತ್ತೆ. ಮನುಷ್ಯರಾದವರಿಗೆ ಸಹಜವಾಗಿ ಹೃದಯ ನಡುಗುತ್ತೆ. ಇದೇನು ಅಂದ್ರೆ ಸದ್ಯ ಸಿಕ್ಕಾಪಟ್ಟೆ ವೈರಲ್ ಆಗ್ತಿರುವಂತಹ ಫೋಟೋ ಇದು. ಅದೇನು ಅಂತ ನಾನು ಹೇಳ್ತಾ ಹೋಗ್ತೀನಿ. ಬಂಧುಗಳೇ, ನಾನಿಲ್ಲಿ ಖಮೇನಿ ಹತ್ಯೆಗೆ ಸಂಬಂಧಪಟ್ಟಾಗ ಯಾವುದೇ ಅಭಿಪ್ರಾಯವನ್ನು ಕೂಡ ವ್ಯಕ್ತಪಡಿಸೋದಿಲ್ಲ. ಖಮೇನಿ ಹತ್ಯೆ ಮಾಡಿದ್ದು ಸರಿನಾ ತಪ್ಪಾ, ಖಮೇನಿ ಏನು ಮಾಡಿಲ್ವಾ, ಅದ್ರ ಬಗ್ಗೆಯೂ ನನ್ನ ವಾದ ಇಲ್ಲ. ನಿಮ್ಮಲ್ಲಿ ಒಂದಷ್ಟು ಜನ ಈ ಫೋಟೋವನ್ನು ತೋರಿಸಿದಾಗ ತಕ್ಷಣಕ್ಕೆ ವಾದ ಮಾಡಬಹುದು. ಖಮೇನಿ 30,000 ರಿಂದ 35,000 ಇರಾನ್ ಜನರನ್ನೇ ಕೊಂದು ಹಾಕಿಬಿಟ್ಟಿದ್ರು, ಅದರ ಪ್ರತಿಫಲ ಇದು ಎನ್ನುವಂತ ರೀತಿಯಲ್ಲಿ. ಅದರ ಪ್ರತಿಫಲ ಇದು ಅಂತ ನಾವು ಯಾವ ಕಾರಣಕ್ಕೂ ಕರೆಯೋದಿಕ್ಕೆ ಸಾಧ್ಯ ಇಲ್ಲ. ಬಂಧುಗಳೇ, ಯಾವ ದೃಶ್ಯ ಅಂದ್ರೆ ಇರಾನ್ನಲ್ಲಿ ಒಂದು ಮಿನಾಬ್ ಎನ್ನುವಂತ ಶಾಲೆ ಇದೆ, ಹೆಣ್ಣು ಮಕ್ಕಳ ಶಾಲೆ ಅದು. ಆ ಹೆಣ್ಣು ಮಕ್ಕಳ ಶಾಲೆಯನ್ನ ಗುರಿಯಾಗಿಸಿಕೊಂಡು ಇಸ್ರೇಲ್ ಮತ್ತೆ ಅಮೆರಿಕ ಜಂಟಿ ಕ್ಷಿಪಣಿ ದಾಳಿಯನ್ನ ಮಾಡಿದ್ದಾವೆ. ನೋಡಿ, ಇದು ಬಹಳ ಬೇಸರದ ಸಂಗತಿ. ಇಸ್ರೇಲ್ ಮತ್ತೆ ಅಮೆರಿಕ ಹೇಳ್ತಾ ಇತ್ತು, ನಾವು ಇರಾನ್ ನಾಗರಿಕರಿಗೆ ಯಾವುದೇ ಸಮಸ್ಯೆಯನ್ನ ತಂದೊಡ್ಡೋದಿಲ್ಲ, ನೀವೆಲ್ಲರೂ ಕೂಡ ಮನೆ ಒಳಗಡೆ ಸೇಫ್ ಆಗಿರಿ, ಮನೆಯಿಂದ ಹೊರಗಡೆ ಬರಬೇಡಿ. ನಾವು ಟಾರ್ಗೆಟ್ ಮಾಡ್ತಾ ಇರೋದು ನೌಕಾನೆಲೆಗಳನ್ನ, ನಾವು ಟಾರ್ಗೆಟ್ ಮಾಡ್ತಾ ಇರೋದು ಅವರ ಪರಮಾಣು ಸಂಗ್ರಹಗಾರಗಳಿದ್ರೆ, ಹಾಗೆ ಕ್ಷಿಪಣಿಗಳನ್ನೆಲ್ಲ ಸಂಗ್ರಹಿಸಿದ್ರೆ ಅವುಗಳನ್ನು ಟಾರ್ಗೆಟ್ ಮಾಡ್ತಾ ಇದ್ದೇವೆ, ಹಾಗೆ ನಾಯಕರನ್ನ ಟಾರ್ಗೆಟ್ ಮಾಡ್ತಿದ್ದೇವೆ ಅಂತ ಹೇಳಿ ಖಮೇನಿ ಸೇರಿದಂತೆ 48 ಅಧಿಕಾರಿಗಳನ್ನ ಹೊಡೆದಾಕ್ಬಿಟ್ಟಿದ್ದಾರೆ. ಅದು ಅವರವರ ಸಂಘರ್ಷ ಬಿಟ್ಟಾಕಿ, ಅವರು ದೊಡ್ಡವರ ಪ್ರತಿಷ್ಠೆಯ ಕದನ, ಅದು ದೊಡ್ಡವರು ಸತ್ರು ಹೋಗ್ಲಿ ಬಿಡಿ, ಅದನ್ನ ಬದಿಗಿಡೋಣ. ಆದ್ರೆ ಇವ್ರಿಗೆ ಏನ್ ಪಾಪ ಮಾಡಿದ್ರು? ಸಾವನ್ನಪ್ಪಿದ್ದು ಒಬ್ರಿಬ್ರಲ್ಲ, ಬರೋಬ್ಬರಿ 170 ಹೆಣ್ಣು ಮಕ್ಕಳು. ಮನುಷ್ಯರಾದವರಿಗೆ ಇದು ಹೃದಯ ನಡುಗಿಸುತ್ತೆ, ಮನುಷ್ಯರಾದವರಿಗೆ ಇದು ಸಂಕಟವಾಗುವಂತ ಸುದ್ದಿ. ಮತ್ತೆ ಇದರಲ್ಲಿ ಬಂದು ನೀವು ಆ ರೀತಿ ಹೇಳಕ್ ಹೋಗ್ಬಿಡಿ. ಅಂದ್ರೆ ಖಮೇನಿ ಎಷ್ಟು ಜನರನ್ನು ಕೊಂದು ಹಾಕಿದ್ರು, ಅದರ ಪರಿಣಾಮ ಅವ್ರು ಎದುರಿಸಲೇಬೇಕು ಎನ್ನುವ ರೀತಿಯಲ್ಲಿ. ಇವ್ರು ಏನ್ ತಪ್ಪು ಮಾಡಿದ್ರು? ಸಾಧ್ಯ ಇದ್ರೆ ಗೂಗಲ್ ನಲ್ಲಿ ಆ ಹೆಣ್ಮಕ್ಳ ಫೋಟೋ ಸಿಗುತ್ತೆ, ಒಮ್ಮೆ ಹೋಗಿ ನೋಡಿ ಆ ಹೆಣ್ಣುಮಕ್ಕಳ ಫೋಟೋ. ಎಂಥವರಿಗೂ ಹೊಟ್ಟೆ ಉರಿಯುತ್ತೆ. ಆ ಹೆಣ್ಣು ಮಕ್ಕಳ ಪೋಷಕರಂತೂ ಯಾವ ರೀತಿ ಕಣ್ಣೀರು ಹಾಕ್ತಾ ಇದ್ದಾರೆ ಅಂದ್ರೆ, ನಾವೇನ್ ತಪ್ಪು ಮಾಡಿದ್ವಿ ಸ್ವಾಮಿ ಅಂತ ಅವ್ರು ಕೇಳ್ತಿದ್ದಾರೆ. ನಿಮ್ಮ ನಡುವಿನ ಸಂಘರ್ಷ, ನಿಮ್ಮ ನಡುವಿನ ಏನೋ ಪ್ರತಿಷ್ಠೆಯ ಕದನ ಅದು. ಇರಾನ್ನಲ್ಲಿ ಇರುವಂತ ಎಲ್ಲರೂ ಕೂಡ ಖಮೇನಿನ ಒಪ್ಕೊಂಡಿರ್ಲಿಲ್ಲ, ನಮ್ಮಲ್ಲೂ ಕೂಡ ಒಂದಷ್ಟು ವೈರುಧ್ಯಗಳಿತ್ತು, ಬೇರೆ ಬೇರೆ ಸಮಸ್ಯೆಗಳಿತ್ತು. ಹೀಗಿರುವಾಗ ನೀವು ಖಮೇನಿ ಮೇಲಿನ ದ್ವೇಷಕ್ಕೆ, ಖಮೇನಿ ಪರಮಾಣು ಸಂಗ್ರಹ ಮಾಡಿದ್ರು ಎನ್ನುವಂತ ಸಿಟ್ಟಿಗೆ ನಮ್ಮ ಮನೆ ಮಕ್ಕಳನ್ನ ಯಾಕೆ ಸಾಯಿಸಿದ್ರಿ ಎನ್ನುವ ರೀತಿಯಲ್ಲಿ ಪ್ರಶ್ನೆ ಮಾಡ್ತಾ ಇದ್ದಾರೆ. ಈ ಕಾರಣಕ್ಕಾಗಿ ಈ ವಿಚಾರದಲ್ಲಿ ಇಸ್ರೇಲ್ ಅಮೆರಿಕ ಬೆಂಬಲಕ್ಕೆ ಯಾರು ನಿಲ್ಲೋದಿಕ್ಕೆ ಸಾಧ್ಯ ಇಲ್ಲ. 20 ಸ್ಕೂಲ್ಗಳನ್ನ ಟಾರ್ಗೆಟ್ ಮಾಡ್ಕೊಂಡು ದಾಳಿ ಮಾಡಿದ್ದಾರೆ. ಇಸ್ರೇಲ್ ಯಾವಾಗಲೂ ಹೇಳ್ತಾ ಇತ್ತು, ನನ್ನ ದಾಳಿ ಅತ್ಯಂತ ನಿಖರವಾಗಿರುತ್ತೆ ಅಂತ. ಅಂದ್ರೆ ಖಮೇನಿ ಕೊಲ್ಲಬೇಕು ಅಂತ ಖಮೇನಿ ಕಚೇರಿ ಮೇಲೆ ದಾಳಿ ಮಾಡಿದ್ರೆ ಖಮೇನಿ ಕಚೇರಿಗೆ ಹೋಗಿ ಬೀಳುತ್ತೆ ಎನ್ನುವ ರೀತಿಯಲ್ಲಿ ಇಸ್ರೇಲ್ ಹೇಳ್ತಾ ಇತ್ತಲ್ಲ. ಹಾಗಾದ್ರೆ ಇಲ್ಲಿ ಸ್ಕೂಲನ್ನೇ ಟಾರ್ಗೆಟ್ ಮಾಡಿದ್ರೆ, ಹಾಗಾದ್ರೆ ಸ್ಕೂಲನ್ನ ಟಾರ್ಗೆಟ್ ಮಾಡಿ ಮಕ್ಕಳನ್ನ ಕೊಂದು ಏನ್ ಸಾಧಿಸೋದಿಕ್ಕೆ ಹೊರಟಿದ್ದೀರಿ ನೀವು? ನಿಮ್ಮ ಸಂಘರ್ಷ, ನಿಮ್ಮ ಪ್ರತಿಷ್ಠೆ, ನಿಮ್ಮ ಇಗೋ ಕ್ಲಾಶ್ಗೆ ಈ ಮಕ್ಕಳು ಏನ್ ತಪ್ಪು ಮಾಡಿದ್ರು? ನೋಡಿ, ಸಾಮೂಹಿಕವಾದಂಥ ಅಂತ್ಯಕ್ರಿಯೆಯನ್ನು ಮಾಡಲಾಗಿದೆ. ಸದ್ಯ ಅಂತ್ಯಕ್ರಿಯೆ ಸಂದರ್ಭದಲ್ಲಿ ಬಹಳ ದೊಡ್ಡ ಮಟ್ಟಿಗೆ ಜನರು ಸೇರಿದ್ರು, ಎಲ್ಲರೂ ಕೂಡ ಕಣ್ಣೀರು ಹಾಕ್ತಾ ಇದ್ರು, ಎಲ್ಲರೂ ಕೂಡ ಆಕ್ರೋಶವನ್ನ ಹೊರಹಾಕ್ತಾ ಇದ್ರು. 14 ಶಿಕ್ಷಕರು ಸಾವನ್ನಪ್ಪಿದ್ದಾರೆ, ಹಾಗೆ 170 ಹೆಣ್ಣು ಮಕ್ಕಳು ಸಾವನ್ನಪ್ಪಿದ್ದಾರೆ.